ನಮಗೂ ಯಾರಾದ್ರೂ ಹಿಂಗೆ ಬೇರೆಯವರು ಅಡಿಗೆ ಮಾಡ್ಕೊಡ್ಬೇಕಂತ ಇಷ್ಟ ಆಗುತ್ತೆ, ಆದ್ರೆ ನೀವುಗಳು ಮಾಡ್ಕೊಡೋದೇ ಇಲ್ಲ. ನೋಡಿ ಗೈಸ್, ಚಾಟಿಂಗ್ ಮಾಡ್ತಾ ಕೂತವ್ರೆ. ಛೀ, ಕ್ಯಾಬೇಜ್ ಇದೇ ಮೇನ್ ಇಂಗ್ರೀಡಿಯೆಂಟ್. ಟೊಮೆಟೊ ಬೇಕಾ? ಟೊಮೆಟೊ. ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ, ಎಲ್ರಿಗೂ ಸುಸ್ವಾಗತ. ಗೈಸ್, ಇವತ್ತು ನಾನು, ಧ್ರುವ ಮತ್ತೆ ನಮ್ಮಮ್ಮ 3 ಜನನು ಸೇರಿ ಒಂದು ಮನೇಲಿ ನಾವ್ಯಾರು ಲೈಕ್ ಎಸ್ಪೆಷಲಿ ನೀವ್ಯಾರು ಟ್ರೈ ಮಾಡ್ದಿರೋ ಅಂತ ಒಂದು ಐಟಮ್ ಟ್ರೈ ಮಾಡ್ತೇವೆ. ಯೂಶಲಿ ನಾವು ಆಚೆ ಹೋದ್ರೆ ಏನೇನು ಫುಡ್ಸ್ ಲೈಕ್ ಏನೇನು ಸ್ಟ್ರೀಟ್ ಫುಡ್ಸ್ ತಿಂತೀವಿ, ನೂಡಲ್ಸು, ಗೋಬಿ, ಪಾನಿಪುರಿ. ಅದ್ರ ಜೊತೆಗೆ ಇನ್ನೊಂದು ಫೇಮಸ್ ಆಗಿರೋ ಐಟಮ್ ಇದೆ. ಏನಪ್ಪ ಅಂತ ಅಂದರೆ ಮೋಮೋಸ್. ಯಾರಿಗಿಷ್ಟ ಇರಲ್ಲ ಮೋಮೋಸ್? ಸೊ ಇವಾಗ ನಾವು ನಮ್ಮ ಮನೇಲಿ ವೆಜಿಟೇಬಲ್ ಮೋಮೋಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಬೇರೆ ಥರದ್ದು ಮಾಡ್ತೀನಿ. ಐ ಮೀನ್ ನನಗೆ ಐಡಿಯಾ ಇದೆ, ಎಗ್ ಮೋಮೋಸ್, ಚೀಸ್ ಮೋಮೋಸ್, ಪನೀರ್ ಮೋಮೋಸ್ ಎಲ್ಲ. ಸೊ ಇವಾಗ ಏನದು ಎಷ್ಟು ಬೇಗ ಚೇಂಜ್ ಮಾಡ್ದೆ ಗೊತ್ತಾ ಎಮೋಷನ್ನ. ಇವಾಗ ನಾನು, ಧ್ರುವ, ಮಮ್ಮಿ 3 ಜನ ಸೇರಿಕೊಂಡು ಈಗ ಫಸ್ಟ್ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಪ್ಪ ಅಂತಂದರೆ ಕೋಸು ಮತ್ತು ಕ್ಯಾಪ್ಸಿಕಮ್, ಆನಿಯನ್. ಇದು ಸುಮ್ಮನೆ ಸೈಡಲ್ಲಿ. ಸೊ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನಮ್ಮಮ್ಮ ಫುಲ್ ನಿದ್ದಿಲ್ಲ ಅವರೇ ಬೈಕೊಂಡು ಅವಾಗಿಂದ ನಾನು ವೀಡಿಯೋ ಬರಲ್ಲ ಇಷ್ಟೊತ್ತಲ್ಲಿ ಹೇಳ್ತೀಯ ಅಂತೆಲ್ಲ ಅಂದ್ಬಿಟ್ಟು ಫೋನ್ ಮಾಡೋದು. ಹಿಂಗಂತ ತಕ್ಷಣ ಕಟ್ ಆಗುತ್ತೆ ಅದು. ಓಕೆ, ಮಮ್ಮಿ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಏನು ಮಾಡ್ತೀವಿ ಮಮ್ಮಿ ಇವಾಗ? ಮೋಮೋಸ್ ಮಾಡಕ್ಕೆ ಅಷ್ಟೇ, ನಾನ್ ಮಾಡಲ್ಲ. ಪ್ಲೀಸ್ ಮಮ್ಮಿ, ಪ್ಲೀಸ್ ನಂಗೆ ಮಾತ್ರ ಹೇಳ್ಬೇಡ. ನೈಟ್ ಹೊತ್ತು ಅಡುಗೆ ಮಾಡು ಮಾತ್ರ ಹೇಳ್ಬೇಡ. ಡೇ ಟೈಮ್ ಎಷ್ಟಾದ್ರೂ ಮಾಡ್ಕೊಡ್ತೀನಿ, ನೈಟ್ ನಂಗೆ ಹೇಳ್ಬೇಡ. ಇದ್ರೆ ಬರುತ್ತೆ. ಏನು ಬರುತ್ತೆ ನೈಟು? ಇದ್ರೆ ಬರುತ್ತೆ. ಅವಳು ಆಗ್ಲೇ ಅಳಿತಾ ಇದ್ರೆ ನೋಡಿ, ಇದು ನಮ್ಮ ಪರಿಸ್ಥಿತಿ. ಹಿಂಗಾಗಿದೆ ಜೀವನ. ತರ ಬೆಳಗಾನ ಹೆಚ್ಚವಾಗಿದ್ದು ಬೆಳಗ್ಗೆ ಮಲ್ಕೊಳಕ್ ನಮ್ಗೆ ಅದೃಷ್ಟ ಇಲ್ಲ, ಗೊತ್ತಾಯ್ತಾ? ನಂಗೂ ಇಲ್ಲ ಮಮ್ಮಿ. ಈಗ ಗೈಸ್, ಇದಕ್ಕೆ ಏನೇನು ಮಾಡ್ಕೋಬೇಕು ಅಂತಂದರೆ ಫಸ್ಟು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಫೈನ್ ಚಾಪ್ ಕಟ್ ಮಾಡಿಕೊಂಡು ಮಿಕ್ಕಿದ್ದೇನೆಂದರೆ ತೋರಿಸ್ತೀನಿ ಬನ್ನಿ. ಓಕೆ, ನಿಮಗೆ ಕ್ಯಾರೆಟು ಕಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸಣ್ಣದಾಗಿ ನೀವು ಅದನ್ನು ತುರ್ದು ಹಾಕ್ಬೋದು. ಅದು ಬೆಸ್ಟ್. ತುರಿಯೋಣ. ಸೊ ಇವಾಗ ಅದನ್ನ ತುರಿಯೋ ಕೆಲಸ ಧ್ರುವ ಮಾಡ್ತಾರೆ. ಇಲ್ಲ ಮಾಡು. ಎಲ್ಲಿದೆ? ಇಲ್ಲೇ ಮಾಡುವ. ತುರಿಯೋದೆಲ್ಲಿದೆ? ಎಸ್ ಬ್ರದರ್. ಈರುಳ್ಳಿ ಎಷ್ಟು ಬೇಕಪ್ಪ? ಈರುಳ್ಳಿ 1-2-3 ದೊಡ್ಡ 3 ಸೈಜ್ ಇದೆ. ಯಾವ ಸೈಜ್ ಬೇಕು ನಿಮಗೆ? ಸಣ್ಣ ಸೈಜು. ಈ ಸೈಜ್ ಸರಿ. ಇದು ಅದಲ್ಲ, ಬಿಗ್ ಅಲ್ಲ, ಮೀಡಿಯಂ ಅಲ್ಲ, ವೆರಿ ಸ್ಮಾಲ್. ಫಸ್ಟ್ ಟೈಮ್ ಧ್ರುವ ಕೆಲಸ ಮಾಡ್ತೇನೆ, ಎಸ್ಪೆಷಲಿ ಅಡಿಗೆ ಕೆಲಸ. ಡಯಟ್ ಫುಡ್ ನೀನೇ ಮಾಡೋದು. ಓ, ಇವಾಗ ಗೈಸ್ ಡಯಟ್ ಫುಡ್ ಮಾಡ್ಕೊಂತೀಯಾನೆ. ಶಬಾಷ್. ಬೇರೆಯವ್ರು ಅಡುಗೆ ಮಾಡ್ತಾರೆ, ಏನು ಖುಷಿ ಆಗುತ್ತೆ ಗೊತ್ತಾ ನೋಡಕ್ಕೆ. ನಮಗೂ ಯಾರಾದ್ರೂ ಹಿಂಗೆ ಬೇರೆಯವರು ಅಡಿಗೆ ಮಾಡ್ಕೊಡ್ಬೇಕಂತ ಇಷ್ಟ ಆಗುತ್ತೆ, ಆದ್ರೆ ನೀವುಗಳು ಮಾಡ್ಕೊಡೋದೇ ಇಲ್ಲ. ಮಮ್ಮಿ ನಾನು ಮಾಡ್ಕೊಡಲ್ವ ನಿಂಗೆ? ಮಾಡ್ಕೊಡ್ತಿ ಯಾವಾಗಾದ್ರೂ ಅನ್ಸೋದು. ದಿನ ಮಾಡ್ಕೊಡ್ಬೇಕು. ಬೇಗ ಸೊಸೆ ತಗೋಬಾ. ಸೊಸೆ ನಾನ್ ತರಲ್ಲ, ಸೊಸೆ ನೀನ್ ತರ್ಬೇಕು ಮಮ್ಮಿ. ಮಾಡ್ಕೊಳ್ಳಿ. ನೀವು ಮದ್ವೆ ಮಾಡ್ಕೊಂಡಿರ್ತಾನೆ ನಂಗೆ ಸೊಸೆ ಬರೋದು. ಅವ್ಳ ಕೈಯಲ್ಲಿ ಅಡಿಗೆ ಮಾಡಿಸ್ತೀನಿ. ನಮ್ಮ ಮನೇಲಿ ಮದ್ವೆ ಆಗೋ ಅಂತಾರೆ. ಏನ್ ಮದ್ವೆ ಆಗೋ ವಯಸ್ಸ? ಇನ್ನು ಚಿಕ್ಕ ಹುಡುಗ ಇದ್ದಂಗೆ ಇದೀನಿ. ಮೋಮೋಸ್ಗೆ ಎಷ್ಟೇ ಬೇಕು ಅಷ್ಟೇ ಸಿಗುತ್ತೆ. ಈ ಥರ ತುರ್ಕೊಂಡ್ರೆ ನೋಡಿ, ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮಮ್ಮ ಬೇರೆ ಸಣ್ಣದಾಗಿ ಸ್ಲೈಸ್ ಮಾಡ್ತೀವಿ. ಸಾಕಾ? ಸಾಕು. ಬೇಜಾನ್ ಆಯ್ತು, ಸಾಕು. ಕ್ಯಾರೆಟ್ ಕಮ್ಮಿ ಆಯ್ತು. ಕರೆಕ್ಟಾಗಿದೆ. ಇವಾಗ ಕೈ ತೊಳ್ತಿದ್ದಪ್ಪ. ಕಟ್ ಮಾಡೋದು ಬೇಡವಾ? ಪಲ್ಲಿಕ್ಕಾಗುತ್ತೆ, ಎತ್ತಿಟ್ಬಿಡ್ಲ ಇದು. ನಮ್ಮಮ್ಮ ಎಲ್ಲಿ ಜಾರ್ಕೊಳ್ಳೋಣ ಅಂತ ನೋಡ್ತಾ ಇರ್ತಾರೆ. ಮಾಡಂದ್ರೆ ಮಾಡ್ತೀನಿ. ಸೋಂಬೇರಿ ಮಮ್ಮಿ. ನೋಡಿ, 3ನೇ ಸತಿ ಕೈ ತೊಳಿತೀವಿ. ಬಾ ಮಮ್ಮಿ ಮಾಡ್ಕೊಡು. ಹೊಡೆದ್ಬಿಟ್ರು ಗೈಸ್ ನಮ್ಮಮ್ಮ. ವಿಡಿಯೋ ಮಾಡುವ. ಕೊಡು.
ಏನ್ ಮಾಡ್ತೀವಿ ಧ್ರುವ ಅವರು ಮೊಮೋಸ್ ಮಾಡ್ತಿದ್ದಾರೆ ಗೈಸ್ ನೋಡಿ ಆರ್ಡರ್ ಮಾಡಿದ್ದೀವಿ ಬರುತ್ತೆ ಮಾತಾಡು ಏನಕ್ಕೆ ಅಂತ ಕೊಟ್ರೆ ಮಾತಾಡು ಮ್ಯಾಕ್ಸಿ ಮಾತಾಡು ಮ್ಯಾಕ್ಸ್ ಏನು ನೋಡಿ. ಸೊ ಈ ಥರ ಎಲ್ಲ ಕಟ್ ಮಾಡಿ ನಮ್ಮಮ್ಮ ಮತ್ತು ಧ್ರುವ ಇಬ್ಬರು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ ಧ್ರುವ ಒಂದು ಬಾಣಲಿ ಎತ್ಕೊ. ಹಾಂ ಇದಾ ತೊಗೊಂಡಿದ್ದನ್ನು ಫಸ್ಟ್ ತೊಳ್ಕೋಬೇಕು. ಅದು ವಿಡಿಯೋ ಕರೆಕ್ಟಾಗಿ ಹಿಡ್ಕೊಳ್ಳಿ ಆಮೇಲೆ ಮಾಡ್ತೀನಿ ಮಮ್ಮಿ ಮಾಡಿದ್ವಿ. ಹಾಂ ಗ್ಯಾಸ್ ಆನ್ ಮಾಡಿದ್ರೆ ನೀನೇನು ಹೇಳ್ಬೇಡ ನಾವು ಮಾತಾಡ್ಕೊಂತೀವಿ ಗೈಸ್. ಅದಕ್ಕೆ ಮಮ್ಮಿ ನೀನು ಮಾಡಿದ್ರೆ ನಾನು ನೀಟಾಗಿ ಇದನ್ನ ಇಟ್ಕೊಳ್ತೀನಿ. ಸರಿ ಹೇಳು ಹೋಗಕ್ಕಡೆ ಧ್ರುವ ನಿಂಗೆ ಇದು ಕಲ್ಸಿ ಹೇಳ್ಕೊಡ್ತೀನಿ ಕೈ ತೊಳ್ದ ಎಷ್ಟು ಸತಿ ತೊಳಿಲಿ ಅದು ತೊಳೆದು ಹೇಳ್ತೀನಿ. ಸತಿ ತೊಳಿತೀನಿ ಏನು ಹೇಳು ಆಯ್ತು ಸರಿ ವಿಡಿಯೋ ಆದ್ರೂ ಮಾಡು. ವಿಡಿಯೋ ಬೇಡ ನಾನೇ ಅಕ್ಕಿ ಕಳಿಸ್ತೀನಿ ಹೇಳ ಆಯ್ತು. ಹಾಕ್ಬೇಕಾ ಬಟರ್ ಹಾಕ್ಬೇಕಾ ಏನು ಹಾಕ್ಬೇಕು ಆ ಬಟರ್ ಹಾಕು. ನೀ ಎಣ್ಣೆಗೆ ಹಂಗೆ ಹಾಕಿದ್ಯಲ್ಲ ಮಮ್ಮಿ. ಜಿಂಜರ್ ಜಾರುತ್ತೆ. ಅಯ್ಯೋ ಏಯ್ ಹೋಗೆ ಇವಳೊಬ್ಳು ಬಾ ಮ್ಯಾಕ್ಸಿ ನೀನು ಬಾ ಸರಿ ಮಮ್ಮಿ ಒಂದು ನಿಮಿಷ. ನನಗೆ ಧ್ರುವ ಬಂದೆ. ಬಾ ನೀನು ಹಸಿರು ಕಲ್ಸು. ಇದು ಬೇಕಾ? ಇಲ್ಲ ಇಡಿ ಸರ್ ಏನು ಸರಿ ಇದು ಈರುಳ್ಳಿ ಬೇಡ. ಏನಿಲ್ಲ ಸರ್ ಹಸಿಮೆಣಸಿನ್ಕಾಯಿ ಹಾಕು. ಹಂಗೇನು ಹೇಳಿಲ್ಲ. ಹಸಿಮೆಣಸಿಗೆ ಹಾಕಿದ್ರೆ ಘಾಟ ಬರುತ್ತೆ. ಇದೆಲ್ಲ ಉದಿ ಇದ್ರ ಜೊತೆಗೆ ಹಾಕೊಂಡಾಯ್ತು. ಹಸಿಮೆಣಸಿನ್ಕಾಯಿ ಹಾಕು. ಹೇಳ್ತೀನಿ ಘಾಟ ಬರುತ್ತೆ ಅಂತ ಆಮೇಲೆ ಇದು ಆನ್ ಮಾಡಿ ಚಿಮ್ನಿ. ಆಲ್ರೆಡಿ ಮೋಮೋಸ್ ವಾಸನೆ ಬಂದ್ಬಿಡ್ತು. ಎಲ್ಲ ಅದೇ ಅದು ಕೆಳಗಿದೆ ಅಂತ ಹಾಕು ಅವನ್ನ ತರಕಾರಿ ಸರಿ ಬಸ್ ಅದು ಉರಿ ಚೆನ್ನಾಗಿ. ನೋಡಿ ಗೈಸ್ ಚಾಟಿಂಗ್ ಮಾಡ್ತಾ ಕೂತವ್ರೆ. ಛೀ ಕಟ್ಟೆಲ್ಲ ಮಾಡಲ್ಲ ಹಾಕ್ತಿ ಗೊತ್ತಿದ್ದಾರೆ. ನೋಡಿ ಈಗ ನೋಡಿ ಇಲ್ಲಿ ನೋಡಿ ಏನು ಮಾಡ್ಬೇಕು ನನಗೆ ಕೆಲಸ ಕೊಟ್ಟೆ ನಿಂತ್ಕೊಂಡು ಏನು ಮಾಡಲಿ? ನೀನು ನನ್ನ ಹಿಟ್ಟನ್ನು ನಾನು ಕಲಿಸ್ತೀನಿ. ಹಿಂಗೆಲ್ಲ ಮಾಡಿದ್ರು ವಯಸ್ಸಿ ಇವೆಲ್ಲ ಅವೆಲ್ಲ ಮಾಡು ನಾನು ಹಿಟ್ಟು ಕಲಿಸ್ತೀನಿ. ಕಲಿಸ್ತೀಯಾ? ಬರುತ್ತಾ? ಮಾಸ್ಟರ್ ಶೆಫ್. ಮೈದಾ ಹಿಟ್ಟು ಗೋಧಿ ಹಿಟ್ಟು ತಿನ್ನೋದಕ್ಕ ಹಾ ಗೋಧಿ ಹಿಟ್ಟು ತಿನ್ನೋದಕ್ಕ ಮೈದಾ ಹಿಟ್ಟು ಗೋಧಿ ಹಿಟ್ಟು ತಿನ್ನೋದಕ್ಕ ಗಟ್ಟಿ ಇರ್ಬೇಕು ಸ್ವಲ್ಪ. ಅದಕ್ಕೆ ಅದೇ ಥರ ಸೇಮ್. ಅದಕ್ಕೊಂಚೂರು ಹಾಲು ಹಾಕು. ಹಾಲು ಓಹೋ ಯಾವ ಕತೆ ಹಾಲು ಹಾಕ್ತಾರೋ Guys. ಯಾವತ್ತು ಮಾಡಿದ್ದ ಗೈಸ್ ಇವಾಗ ಇದಕ್ಕೆ ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ಏಯ್ ನೋಡು ಅದು ಮಮ್ಮಿ ನೋಡು ಅಲ್ಲಿ ಎಷ್ಟು ಬರುತ್ತೆ ಅದಕ್ಕೆ ಎಷ್ಟು ಗೋಲ್ಡನ್ ಬೇಕು. ಬ್ರೌನ್ ಆಗಬೇಕಿದು. ಅಂದರೆ ಎಲ್ಲದಕ್ಕೂ ಅದು ಸಾಕು. ಇನ್ನೂ ಆಗಿಲ್ಲ ಬ್ರೌನ್. ಸಾಕು. ಎಲ್ಲಾನು ಉರಿಬೇಕಲ್ಲ ಹಾಕಿ ಹಾಕಿ ಬೇಗ. ಓಕೆ ಗೈಸ್ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಇದೆಲ್ಲ ಹೋಗುತ್ತೆ ಒಟ್ಟಿಗೆ. ನೀನೇನು ಮಾಡ್ತೀನಿ ನಾನೇ ಮಾಡ್ತೀನಿ. ಕೈ ತೊಳ್ದಿಲ್ಲ. ಕ್ಯಾಪ್ಸಿಕಮ್ ಹೋಗುತ್ತೆ, ಕ್ಯಾರೆಟ್ ಹೋಗುತ್ತೆ. ಸ್ಲೋಮೋ ಇದೆಲ್ಲ ಸ್ಲೋಮೋ ಇಲ್ಲ. ಆಮೇಲೆ ನೆಕ್ಸ್ಟ್ ಕ್ಯಾಬೇಜ್ ಇದೆ ಮೇನ್ ಇಂಗ್ರೀಡಿಯೆಂಟ್. ಸಿ ನೋಡಿ ಗೈಸ್ ಈ ಥರ ಕ್ಯಾಬೇಜ್ ಹೋಗುತ್ತೆ. ಗಟ್ಟಿಯಾಗಿ ಹಾ ಈ ಮೋಮೋಸ್ ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ನಾನಂತ ಕಾಯಿ ಏನಾಗೋದು ಗೊತ್ತಿಲ್ಲ ಇವತ್ತು. ಧ್ರುವ ಮಾಡ್ತಿರೋದು ಇಲ್ಲಿ ಮಮ್ಮಿ ಇದು ಮತ್ತೆ ಕೈ ತೊಳಿಬೇಕು. ತೋರಿಸ್ಬೇಕಾಯ್ತಾ ಹೇಳ್ಬಿಟ್ಟು ಮಮ್ಮಿ ಇದು ಕಲಿಸ್ತೀರ ನೋಡಿ ಗೈಸ್. ಗೈಸ್ ಇದಕ್ಕೆ ಒಂಚೂರು ಹಾಲು ಹಾಕೊಳ್ಳಿ. ಇದೆ ಅವಾಗ ಚೆನ್ನಾಗಿ ಬರುತ್ತೆ. ಇದು ಇಟ್ಕೊಳ್ಳೋಕೆ ಬಿಸಿ ಇಲ್ಲ. ಹಸಿ ವಾಸನೆ ಹೋಗೋವರೆಗೂ ಯಾವುದೇ ವೆಜಿಟೇಬಲ್ಸ್ ಆಗಿರಲಿ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡಬೇಕು. ಇವಾಗ ಇದನ್ನ ಅದೇ ಕೆಲಸ. ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನಾವು. ಆಯ್ತಾದ್ರು ಅದು ನಿನ್ನ ಕೆಲಸ. ಮಮ್ಮಿ ನಿನ್ನ ಕೆಲಸ ಚಿಮಣಿ ಹಾಕ. ಆಫ್ ಮಾಡ್ತೀನಿ ಚಿಮಣಿ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂತ ಸುಂಡುತ್ತೆ. ಗಟ್ಟಿ ಆಗ್ತಿದ್ಯಾ? ಹಾಂ ಗೈಸ್ ಅದಕ್ಕೆ ಹಾಲು ಹಾಕಿರೋದಕ್ಕೆ ಏನೋ ಒಂಥರ ಟೇಸ್ಟ್ ಸಾಗಿದೆ. ತಿರುಗ್ಸು ರಾಜ ತಿರುಗ್ಸು.
ನಮ್ಮಮ್ಮ ಕೇಳ್ ಪ್ಯಾನ್ ಆದ್ರೆ ಸಾಕು. ಕೇಳ್ ವಿಡಿಯೋ ಓಡಿಸ್ಕೊಂತವ್ರೆ. ಹಂಗೆಲ್ಲ ಕೊಡೋ ನೋಡಿ ಸಾಕಾಗ್ತದೆ. ಬಿಡ್ತೀಯ ಆಮೇಲೆ ಆಫ್ ಕ್ಯಾಮ್ರಾ ನೀನು ಅಂತ. ಸಾಕ. ಇಲ್ಲಿ ಡ್ರೈ ಫ್ರೈ ಆಗ್ತದೆ. ಯಾವ ಥರ ಫೋಲ್ಡ್ ಮಾಡ್ತೀಯ? ಹಿಂಗೆ ಒಬ್ಬಟ್ಟರನ? ಹೆಂಗೋ ಮಾಡ್ತೀನಿ ಮಾಡ್ಬೋದು. ನ್ಯಾಂಗಳು ಎನ್ನ ಚೈನು. ಓ ಏನು ಹಿಡ್ಕೋತಿದ್ದೆ ಒಂದು ಸ್ವಲ್ಪ ಇದಾಕ್ರಿ, ಏನಾದ್ರು ಸಾಸು, ಫ್ಲೇಮ್ ಕಮ್ಮಿ ಮಾಡುವ. ಟೊಮೆಟೊ ಸಾಸು ಅದು ಇದು ಹಾಕ್ರಿ. ಅದು ಇದು ಎಲ್ಲ ಹಾಕ್ರಿ. ದೋಸೆ ಅಲ್ಲೇ ಥರ ಬೇಕು ಅದಕ್ಕೆ. ಇದನ್ನು ಫಸ್ಟ್ ಸೂರ್ಯನಿಗೆ ತಿನ್ನಿಸಿ ಆಮೇಲೆ ಅವೆಲ್ಲ ತಿಂತೀವಿ. ಆ್ಯಕ್ಚುಲಿ ನಾನು ಮಾಡ್ತೀನಿ ಅಂತ ಹೇಳಿದೆ, ಬಟ್ ನಮ್ಮ ಅಮ್ಮ ಮತ್ತೆ ಧ್ರುವ ಹತ್ರ ಮಾಡಿಸ್ತೇನೆ. ಹೆಂಗೆ ಚಾಲೆಂಜ್ ಗೈಸ್, ನಾ ಮಾಡಲ್ಲ ಅಂದ್ರೆ ಹಿಂಸೆ ಮಾಡಿ ಮಾಡಿಸ್ತಿದ್ದಾನೆ. ಬೇಕು ಅಂತ ನೀರಲ್ಲಿ ನೋಡ್ತೀನಿ. ಆಯ್ತಾದ್ರು ನೀರು ಮಳ್ತಾ ಅದು ನೋಡು. ಇಲ್ಲ ಇಲ್ಲ ಇಡು, ಇವಾಗ ಒಂದೊಂದನ್ನೇ ಸ್ಟಿಫ್ ಮಾಡ್ರಿ. ಸ್ಟಿಫ್ ಮಾಡ್ರಿ, ಫಿಲ್ ಮಾಡ್ಬಿಟ್ಟು ಇಡ್ರಿ. Stuff ಅಲ್ಲ. ಮಾಡ್ಬಿಟ್ಟು ಅಂಟ್ಕೊಂಡ್ಬಿಟ್ಟತ್ತು ಒಂದಕ್ಕೊಂದು ಬೇರೆ ಸ್ಟೆಪ್ ಮಾಡಿ ಇಡಪ್ಪ. ಫಿಲ್ ಮಾಡಿ. ಇದಕ್ಕೆ ಎಣ್ಣೆ ಹಾಕ್ಬೇಕಲ್ಲ, ಏನೇನು ಬೇಡ ಮಾಡೋ. ಅಂಟ್ಕೊಂಡ್ಬಿಡುತ್ತೆ. ಅದು ತುಪ್ಪ ಹಾಕು. ತುಪ್ಪ ಇಲ್ಲಿದೆ ಅಲ್ಲಿ ಅಲ್ಲಿ ಆಕಾಶದೈತಲ್ಲ ಎತ್ಕೊ. ಬೇಡ. ಇಲ್ಲ ಅವ್ನು ಬೈತಾನೆ, ನಿಂದೆ ಐತಲ್ಲ ಒಂಚೂರು ತಗೋ. ಅದೆತ್ಕೊ. ಇಲ್ಲಿ ಇಲ್ಲಿ ಅಲ್ಲಿ ಇಟ್ಟಿದ್ದೀನಿ ನೋಡಿ, ಮಧ್ಯಾಹ್ನ ಇಲ್ಲಿ ಇಟ್ಟಿದ್ದಲ್ಲ. ನಾನೇ ಎತ್ತಿದ್ದಿಲ್ಲ. ಅವ್ರು ಬೇಡ ಮುಖನ. ಇದು ನಾರ್ಮಲ್ ತುಪ್ಪ ಅಲ್ಲ ಮಮ್ಮಿ, ಹಾಲ್ಗೆ ಹಾಕೊಳಕ್ಕೆ. ಮತ್ತೇನ್ ಮಾಡಿ ನಾವು, ನೀನ್ ತರ್ಬೇಕು. ಮಮ್ಮಿ ಹಿಂಗ್ ಮಾಡ್ಬೇಡ, ರೌಂಡ್ ರೌಂಡ್ಗೆ ಮಾಡು. ತಿನ್ನಕ್ಕಂತೂ ಇಲ್ಲ ಇದು. ರೌಂಡೇ ಮಾಡಿ ಅಪ್ಪಿ, ಚೆನ್ನಾಗಿದೆ ರೌಂಡ್. ಏನು ಗ್ಯಾಸ್ ಇಸ್ ಖಾಲಿ, ವಿಲ್ ಗೆಟ್ ಬ್ಯಾಕ್ ಟು ಯು ಟುಮಾರೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಅದಕ್ಕೆ ನಾ ಹೇಳಿಲ್ವಾ ಆರ್ಡರ್ ಮಾಡಿದ್ದೀನಿ ಅಂತ. ಲಾಸ್ಟ್ ಟೈಮ್ ನೀನ್ ಮಾಡಿದಾಗ್ಲೂ ಹಿಂಗೆ ಆಗಿತ್ತದ. ಲಾಸ್ಟ್ ಒಂದ್ಸತಿ ಮಾಡಿದಾಗ ಏನ್ ಮಾಡಿದೆ ಅವಾಗ? ಆನಿಯನ್ ರಿಂಗ್ಸ್. ಅಯ್ಯೋ, ನನಗೆ ಸಿಲಿಂಡ್ರು ಸಿರೋಣ, ಬರೀ ಹಿಟ್ಟು ತಿನ್ನೋದಲ್ಲ ನಾವು, ಅದ್ರೊಳಗಿರೋದು ತಿನ್ಬೇಕು. ಹಾಕು, ಬೇರೆದಕ್ಕೆ ಬೇಡವೇನು? ನೀವು ತಿನ್ರಿ, ನಾವು ಬೇಕಿದ್ರೆ ಚಪಾತಿ ಹೊಸ್ಕೊಂಡು ತಿಂತೀವಿ ಬೇಕಿದ್ರೆ. ಹಿಂಗೋ ಪಲ್ಯ ರೆಡಿ ಇದೆ. ಅಲ್ಲಿ ಅಲ್ಲದೆ ಅಲ್ಲಿ ಅದೇ ಅದಕ್ಕೆ ಸಾಲಲ್ಲ. ಏನೋ ಮಾಡ್ತಾ ಒಂದ್ ಸೂರ್ಯ. ಮಮ್ಮಿ ನೀನೇ ಚೆನ್ನಾಗಿ ಮಾಡ್ತೀವಿ. ನಂಗೆ ಮಗಜ್ ನಂಗೆ ಮಾಡಕ್ಕೆ ಬರ್ತಲ್ಲ. ಏನೋ ಮಾಡಿಟ್ಟ ನಾನು ಹೇಳ್ದೆ. ನೋಡು, ಸಿಂಪಲ್ ಇಲ್ವಾ, ತೋರಿಸ್ಕೊಡ್ತೀನಿ. ಹಿಂಗಿರುತ್ತಲ್ಲ ಅಷ್ಟೊಂದು. ಇಷ್ಟು ಇನ್ನೇನ್ ಬೇಡವಾ? ಸಾಕು. ಹಿಂಗಿಟ್ಕೊಂಡು ಹಿಂಗೆ ಎಲ್ಲಾನು ಮುದ್ರಕೊಬೇಕು ಒಂದ್ ಕಡೆ ಹಿಂಗೆ ಅಷ್ಟೇ. ಅದನ್ನ ಬಿಟ್ಟೆ ಏನೋ ಕ್ಯೂಚ್ ಹಾಕಿ. ನೋಡು, ಹಿಂಗೆ ಯಾರು ಚೆನ್ನಾಗಿ ಮಾಡಿರೋದು ನೋಡಿ. ಇದು ನಮ್ಮ ಅಮ್ಮ ಮಾಡಿರೋದು, ಇದು ನಾನು ಮಾಡಿರೋದು. ಯಾರು ಚೆನ್ನಾಗಿದೆ. ಸಿಲಿಂಡರ್ ಖಾಲಿ ಆಗಿತ್ತು, ಸೊ ಮತ್ತೆ ಬೇಯ್ತಾ ಇದೆ. ಎಲ್ಲದಕ್ಕೂ ಆಗಿದೆಯಾ ಅಲ್ಲಿ? ಹೋಲ್ ಇಲ್ಲ ಅದರಲ್ಲಿ. ಅಲ್ಲ ಅದ್ರದ್ದು ಎಲ್ಲದಕ್ಕೂ ಆಗಿದೆಯಾ? ಅದಿತ್ತಲ್ಲ, ಯಾಕೆ ಇದನ್ನ ತಗೊಂಡೆ ಇವಾಗ? ಇದನ್ನ ಅದು ಮಿಕ್ಸ್ ಮಾಡುವ. ಅದೇ ಧ್ರುವ ಸೀತಿತ್ತಲ್ಲ ಆಗ ಮಿಕ್ಸ್ ಮಾಡಿ. ಅದಿರ್ಲಿಲ್ವಾ ಅದ್ರಲ್ಲಿ? ಇದನ್ನ ಇಂಟ್ರೋ ಇದು ಮಾಡಕ್ಕಾಗ್ದಿದ್ರು ಬರ್ತಾನೆ ಹೇಳಕ್ಕೆ. ಸುಳ್ಳು ಹಚ್ಕೊಂಡ್ರಿ ಹಿಂಗೆ 2 ಜನ ಮುಂದೆ ಪಂಚು. ನೀನೇ ಹೊತ್ತು ಹಾಕ್ಬೇಕು ಬೇಗ. ಏನ್ ಬೇಕು? ಬಾ ಬಾ ಗೈಸ್ ನೋಡಿ, ಹಿಂಗೆ ಮಾಡ್ಸೋದು ಮೋಮೋಸ್ಗೆ.
ಗೈಸ್ ಅವ್ರ ಹತ್ರ ಟ್ರೈನಿಂಗ್ ತೊಗೊಬೇಕು ಗೈಸ್, ಹೆಂಗೆ ಮಡ್ಚೋದು ಅದು ಇದು ಎಲ್ಲ. ಹಾಂ ಇಷ್ಟಾಗಿದೆ, ಇವಾಗ ಇದನ್ನ ಒಳಗಡೆ ಇಡೋಣ. ಎರಡು ಟಿ ವಿ ಅದ್ರಲ್ಲಿ ನೋಡೋಣ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಗೈಸ್ ಬೆಂದಿದೆಯಾ ಇಲ್ವ ನೋಡೋಣ ಅಂತ ಹೇಳಿ. ಯಾಕೆ ಹಿಂಗೆ ಬಂದ್ಬಿಡಿದೆ? ಅವರೆಲ್ಲ ಮಾಡಿದ್ರೆ ಹಿಂಗೆ ಬರಲ್ವಲ್ಲ. ನೋಡಿ ಮೋಮೋಸ್ ಅಂತೆ. ಈ ಸಾಸ್ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ಸಾಸ್ ಮಾತ್ರ ಸೂಪರ್ ಆಗಿದೆ. ಅದ್ಭುತ. ಓಕೆ ಚಂಗಿದೆ. ಎಷ್ಟು ಕೊಡ್ತೀಯ ಅದಕ್ಕೆ? 10ಕ್ಕೆ ಏನಿಲ್ಲಮ್ಮ, ನೀನು ತಿನ್ನಲ್ಲ. ಇದು ಸ್ವಲ್ಪ ಗಟ್ಟಿ ಆಗಿದೆ. ಪೇಡ್ ಆಕ್ಟರ್. ನೀನು ಒಂದು 6 ಕೊಡು, ಯಾಕಂದ್ರೆ ಇದು ತುಂಬಾ ದಪ್ಪ ಆಯ್ತು. ಹೊರಗಡೆ ಮಸಾಲೆ ನೀನು ಮಾಡಿದೆ ಅಂತ ಇಲ್ಲ ಇಲ್ಲ. ರಿವ್ಯೂ ಹೇಳ್ತೀನಿ ಕೇಳಿ ಗೈಸ್, ಸಕ್ಕತ್ತಾಗೇ ಇರುತ್ತೆ. ಲೈಕ್ ನೀವು ಇದನ್ನ ಟ್ರೈ ಮಾಡ್ಬೋದು, ನೀವು ಮನೇಲಿ ಮಾಡ್ಕೋಬೋದು. ಬಟ್ ಏನಪ್ಪ ಅಂತಂದರೆ ಆ ಮೈದಾ ಹಿಟ್ಟಲ್ಲಿ ಒತ್ತಿತಿರಲ್ಲ, ಅದನ್ನ ತೆಳ್ಳಗೆ ಒತ್ತಿ, ಬಿಕಾಸ್ ಅದು ಮೇಲ್ಗಡೆ ಹಿಂಗೆ ರೌಂಡ್ ಮಾಡಿದಾಗ ಅಲ್ಲಿ ಮೇಲ್ಗಡೆ ಗಟ್ಟಿ ಬಂದ್ಬಿಡುತ್ತೆ. ಸೊ ಇದನ್ನ ಹೆಂಗೆ ಅಂತಂದರೆ ಅರ್ಧ ಬೇಯಿಸಿ ತಂದಿರ್ತಾರೆ ಮೋಮೋಸ್ ಅಂಗಡಿಗೆ, ಮತ್ತೆ ಆಮೇಲೆ ಅರ್ಧ ಬೇಯಿಸೋದು ಕೆಳಗಡೆ ತೂತ್ ಪಾತ್ರೆ ಎಲ್ಲ ಇರುತ್ತೆ. ಬಟ್ ನಮ್ಮದ್ರಲ್ಲಿ ನಾವು ಇಡ್ಲಿ ಪಾತ್ರೆ ಅಲ್ವಾ, ನೆಕ್ಸ್ಟ್ ಬೇರೆ ಪಾತ್ರೆಯಲ್ಲಿ ಟ್ರೈ ಮಾಡ್ತೀನಿ, ಅವ್ರದ್ದೇ ಆ ಥರದ ಪಾತ್ರೆ ಏನೋ ಸಿಕ್ಕಿದ್ರೆ. ಸೊ ಇವಾಗ ನೋಡಿದ್ರಲ್ಲ ಮೋಮೋಸ್ ಹೆಂಗಾಯಿತು ಏನೇನು ಎತ್ತ ಅಂತ ಅಂದ್ಬಿಟ್ಟು, ಲೈಕ್ ಇಷ್ಟೇ ಮೋಮೋಸ್ ಮಾಡೋದು, ನೀವು ಮನೇಲಿ ಮಾಡ್ಕೊತೀನಿ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ.